ಇಲ್ಲಿ ವಲಸೆ ಕಾರ್ಮಿಕರಿಗೆ ಊಟ ಇಲ್ಲದಂತ ಪರಿಸ್ಥಿತಿ ಬಂದಿದೆ. ಮನೆಯಲ್ಲೂ ಗ್ಯಾಸ್ ಇಲ್ಲ, ಹೊರಗಡೆಗೂ ಗ್ಯಾಸ್ ಇಲ್ಲ, ಅಡಿಗೆ ಮಾಡೋದು ಗೊತ್ತಿಲ್ಲ, ಇಲ್ಲಿ ಸೌದೆ ಸಿಕ್ಕಲ್ಲ ಬೆಂಗಳೂರಲ್ಲಿ. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಅಡಿಗೆ ಊಟ ಏನ್ ಮಾಡ್ಬೇಕು? ಅವರು ಒಂದು ದಿನಕ್ಕೆ ಬೆಂಗಳೂರಿಗೆ 40,000 ಸಿಲಿಂಡರ್ ಬೇಕು, ಸಪ್ಲೈ ಆಗ್ತಾರೆ 1,000 ಸಿಲಿಂಡರ್. ಮೋದಿ ಸಾಹೇಬರು ಅಲ್ಲಿ ಹೋಗಿ ಇಸ್ರೇಲ್ಗೆ ಹೋಗಿ ಅವರನ್ನು ಬರಸ್ತ ಬಿಡಿದ್ದು ಅಪ್ಕೊಂಡು ನಮ್ದು ಮದರ್ ಲ್ಯಾಂಡ್ ನಿಮ್ದು ಫಾದರ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಪಾಪ ನಮ್ಮ ಭಾರತ ಮಾತೆಗೆ ಒಬ್ಬ ಗಂಡನ್ನು ಹುಡ್ಕೊಂಡ್ಬಂದ್ರು, ನಮ್ಗೆಲ್ಲರಿಗೂ ಒಬ್ಬ ಅಪ್ಪನ ಹುಡ್ಕೊಂಡ್ಬಂದ್ಬಿಟ್ರು. ಪಾಪ ವಿದೇಶಿ ಅಪ್ಪ, ಸ್ವದೇಶಿ ತಾಯಿ. ಇಲ್ಲಿರ್ತಕ್ಕಂಥ ಸರ್ಕಾರ, ಕೇಂದ್ರ ಸರ್ಕಾರ ಏನಿದೆ ಅಲ್ವಾ, ಬಿಜೆಪಿ ಸರ್ಕಾರ, ಇವ್ರಿಗೆ ಇಸ್ಲಾಮೋಫೋಬಿಯಾ ಅಂತಕ್ಕಂಥ ಒಂದು ರೋಗ ಇದೆ. ಅಂದ್ರೆ ಮುಸ್ಲಿಮರ ಕಂಡ್ರನ್ನ ಇವ್ರು ಆಗೋದಿಲ್ಲ. ಇವ್ರು ಹೇಳ್ತಾರೆ ಬಿಜೆಪಿ ಅವರು, ಅಲ್ಲೇನೋ ಯುದ್ಧ ನಡೀತಾ ಇದೆ ಅದಕ್ಕೆ ಆಗುತ್ತೆ ಅಂತ ವಿಧಾನಸೌಧದಲ್ಲಿ ಹೇಳ್ತಾರಲ್ವಾ ಇವರು. ಯುದ್ಧ ಗೊತ್ತಾಗಲ್ವಾ ನಿಮ್ಗೆ? ಅದಕ್ಕೋಸ್ಕರ ಆಗಿದೆ ರೀ ಸ್ವಾಮಿ, ಯುದ್ಧ ಇದೆ. ಆದ್ರೆ ಇದ್ಯಾಕೆ ಭಾರತಕ್ಕೆ ಯಾಕಿದು? ಚೈನಾದಲ್ಲಿ ಯಾಕಾಗಿಲ್ಲ? ರಷ್ಯಾದಲ್ಲಿ ಯಾಕಾಗಿಲ್ಲ? ಯಾಕನ್ನ ಫಾದರ್ ಲ್ಯಾಂಡ್ಗೆ ನೀವು ಸಪೋರ್ಟ್ ಮಾಡಿದ್ರಲ್ಲ, ಫಾದರ್ ಲ್ಯಾಂಡ್ ಅಂದ್ರಲ್ಲ. ಹಾಗಾದ್ರೆ ಇವಾಗ ಏನು ನಮ್ದು ಚಿಕ್ಕಪ್ಪನ ಲ್ಯಾಂಡ್ ನಮ್ದು? ಯಾಕೆ ಅಲ್ಲಿ ಹೋಗ್ಬಿಟ್ಟು ಅಂಗಲ ಹಚ್ಬೇಕಾಗಿತ್ತು? ಅಯ್ಯೋ ನಮ್ಮ ಹಡಗು ಬಿಡಿ, ನಮಗೆ ತೈಲ ಕೊಡಿ, ನಮಗೆ ಗ್ಯಾಸ್ ಕೊಡಿ ಅಂತ ಅಂಗಲ ಹಚ್ಬೇಕಾಗಿತ್ತು ವಿದೇಶಾಂಗ ಸಚಿವರ ಮೂಲಕ. ಬೇಕಿರ್ಲಿಲ್ವಲ್ಲ. ಅಯ್ಯೋ ಇದು ಬಿಡ್ರಿ, ಇಷ್ಟೇ ಇದ್ರ ತಾಕತ್ತು. ಒಂದು ಇರಾನ್ ಮೇಲೆ ಯುದ್ಧ ಮಾಡೋಕ್ಕಾಗಿಲ್ಲ ಇದು 15 ದಿವಸ 20 ದಿವಸ 30 ದಿವಸ. ಸೊ ಇಷ್ಟೇ ಬಿಡ್ರಿ, ಇದನ್ನೆಲ್ಲ ನಮಗೆ ನಾವು ಎದುರಿಸ್ಬೋದು. ಈಗ ನಾವು ಇಂಧನದಲ್ಲಿ ಸ್ವಾವಲಂಬಿ ಅಲ್ಲ, ನಾವು ಅರಬ್ ಕಂಟ್ರಿಗಳನ್ನ ನಂಬಿಕೊಂಡಿರುವಂಥವ್ರು. ಈಗಾಗಲೇ ದೇಶದಲ್ಲಿ ಗ್ಯಾಸ್ ಇಲ್ಲ ಅನ್ನೋದೊಂದು ದೊಡ್ಡ ಹಾಹಾಕಾರ ಎದ್ದಿದೆ. ಇದೇ ರೀತಿ ಇನ್ನೊಂದು 15 ದಿನ 1 ತಿಂಗಳಾದರೆ ನಾವು ಏನು ಎಲ್ಲ ನಗರಗಳ ಖಾಲಿಯಾಗಿ ಮತ್ತೆ ಹಳ್ಳಿಗಳಿಗೆ ಹೋಗಿ ಸೌದೆ ಅಡುಗೆ ಮಾಡ್ಕೊಂಡು ತಿನ್ಬೇಕಂತ ಆ ಥರ ಪರಿಸ್ಥಿತಿ ಬರೋದಿಲ್ಲ. ಸೌದೆ ಅಡುಗೆಗಿಂತೂ ಏನೋ ಇರ್ತಾವೆ, ಕರೆಂಟು ಅಲ್ಲಲ್ಲ ಬಳಸ್ಬೋದು. ಸರ್ಕಾರ ಯಾವುದೇ ರೀತಿಯ ಕ್ರಮ ತಗೊಳ್ತಾ ಇಲ್ಲ ಅಂತ. ಇದು ಈಗ ಸರ್ಕಾರ ಬರೀ ಸುಳ್ಳು ಹೇಳ್ತಾ ಇದೆ. ಈಗ ಯಾರನ್ನಾದ್ರೂ ಕೇಳಿ ನೀವು, ಪ್ರಹ್ಲಾದ್ ಜೋಶಿನ ಕೇಳಿದ್ರೆ ಗ್ಯಾಸ್ ಕೊರತೆ ಇಲ್ಲ ದೇಶದಲ್ಲಿ. ಆಮೇಲೆ ಒಂದಿಷ್ಟು ಯಾರು ಯೂತ್ಸ್ಗಳು ಕಂಟಿನ್ಯೂ ಆಗಿಸಿ ನಾನು 10 ಗಂಟೆಗೆ ನಾನು ಗ್ಯಾಸ್ ಬುಕ್ ಮಾಡಿದೆ, 10:30 ಮನೆಗೆ ಬಂದ. ಅದೇ ಭಕ್ತಾದಿಗಳು $2 ಟ್ರೋಲಿಗಳಿದಾರೆ, ಅವ್ರು ಮಾಡ್ತಾರೆ. ನಾನು ಹೇಳೋದು ಈ ಸುಳ್ಳುಗಳು ಇದಾವಲ್ಲ, ಯಾಕಂದ್ರೆ ನಾವು ಅನುಭವಿಸ್ತಾ ಇದ್ದೀವ್ರಿ. ಬೆಂಗಳೂರಲ್ಲಿ ಅರ್ಧಕ್ಕರ್ಧ ಹೋಟೆಲ್ಗಳು ಬಂದಾಗಿದ್ದಾವೆ. ಇಲ್ಲಿ ವಲಸೆ ಕಾರ್ಮಿಕರಿಗೆ ಊಟ ಇಲ್ಲದಂತ ಪರಿಸ್ಥಿತಿ ಬಂದಿದೆ. ಮನೆಯಲ್ಲೂ ಗ್ಯಾಸ್ ಇಲ್ಲ, ಹೊರಗಡೆಗೂ ಗ್ಯಾಸ್ ಇಲ್ಲ, ಅಡಿಗೆ ಮಾಡೋದು ಗೊತ್ತಿಲ್ಲ, ಇಲ್ಲಿ ಸೌದೆ ಸಿಕ್ಕಲ್ಲ ಬೆಂಗಳೂರಲ್ಲಿ. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಅಡಿಗೆ ಊಟ ಏನ್ ಮಾಡ್ಬೇಕು ಅವರು? ಇಂಥದ್ದು ಕನಿಷ್ಠ ಕೊರೋನಾ ಟೈಮಲ್ಲೂ ಈ ತರ ಪರಿಸ್ಥಿತಿ ಬಂದಿರಲಿಲ್ಲ. ಅದಕ್ಕಿಂತ ದೊಡ್ಡದಾದಂಥ ದುಸ್ಥಿತಿ ಈಗ ನಾವು ಅನುಭವಿಸ್ತಾ ಇದ್ದೀವಿ. ಇದು ದೇಶಾದ್ಯಂತ ಆಗಿರ್ತಕ್ಕಂಥದ್ದು. ಒಂದು ದಿನಕ್ಕೆ ಬೆಂಗಳೂರಿಗೆ 40,000 ಸಿಲಿಂಡರ್ ಬೇಕು, ಸಪ್ಲೈ ಆಗ್ತಾರೆ 1,000 ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್. 40,000 ಇಲ್ಲಿ 1,000 ಸಿಲಿಂಡರ್ ಬರ್ತಾ ಇದೆ, ಆಯ್ತಾ? ಸೊ ಇಂಥ ಸಂದರ್ಭದಲ್ಲಿ ನಾವು ಈ ಕೊರತೆಯನ್ನು ಅನುಭವಿಸ್ತಾ ಇದ್ದೀವಿ. ಜನ ಸಮಸ್ಯೆಯಲ್ಲಿ ಇದ್ದಾರೆ. ಇವಾಗ ಕೇಂದ್ರ ಸರ್ಕಾರ ಏನು ಮಾಡಬೇಕಾಗಿತ್ತು? ಮೋದಿ ಸಾಹೇಬರು ಅಲ್ಲಿ ಹೋಗಿ ಇಸ್ರೇಲ್ಗೆ ಹೋಗಿ ಅವರನ್ನು ಬರಸ್ತ ಬಿಡಿದ್ದು ಅಪ್ಕೊಂಡು ನಮ್ದು ಮದರ್ ಲ್ಯಾಂಡ್ ನಿಮ್ದು ಫಾದರ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಪಾಪ ನಮ್ಮ ಭಾರತ ಮಾತೆಗೆ ಒಬ್ಬ ಗಂಡನ್ನು ಹುಡ್ಕೊಂಡ್ಬಂದ್ಬಿಟ್ರು. ಗೊತ್ತಾಯ್ತಾ? ನಮ್ಗೆಲ್ಲರಿಗೂ ಒಬ್ಬ ಅಪ್ಪನ ಹುಡ್ಕೊಂಡ್ಬಂದ್ಬಿಟ್ಟಿರು. ಪಾಪ ವಿದೇಶಿ ಅಪ್ಪ, ಸ್ವದೇಶಿ ತಾಯಿ. ಅರ್ಥ ಆಯ್ತಾ? ಸೊ ಇಂಥ ಒಂದು ನೀಚತನಕ್ಕೆ ಇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ ನೀವು. ನನ್ನ ಅಪ್ಪ ಅಂತ ಹೇಳ್ಬಿಟ್ಟು ಯಾರಿಗಾದ್ರೂ ಹೇಳ್ತೀವೇನ್ರಿ ನಾವು? ಫಾದರ್ ಲ್ಯಾಂಡ್ ಅಂತದ್ದು. ಇಸ್ರೇಲ್ ಇವತ್ತವರೆಗೂ ಭಯೋತ್ಪಾದನೆ ಬಿಟ್ಟು ಇನ್ನೇನಿಲ್ಲ. ಇಸ್ರೇಲಿಂದ ಭಾರತಕ್ಕೆ ಆಗಿರ್ತಕ್ಕಂಥ ಒಂದೇ ಒಂದು ಉಪಯೋಗ ಏನು ಗೊತ್ತಾ ನಿಮಗೆ? ಪೆಗಾಸಸ್ ಅನ್ನೋತಕ್ಕಂಥ ಒಂದು ಸಾಫ್ಟ್ವೇರ್ ಕೊಟ್ಟಿದ್ದವರು. ಅದು ಏನಪ್ಪ ಅಂದರೆ ಬೇರೆ ಅವ್ರದ್ದೆಲ್ಲರದು ಏನೇನು ಮಾತಾಡ್ತಾರೆ ಅಂತ ಕದ್ದು ಕೇಳ್ತಕ್ಕಂಥ ಪೆಗಾಸಸ್ ಕದ್ದಾಲಿಕೆ ಮಾಡೋದಕ್ಕೆ ಒಂದು ಸಾಫ್ಟ್ವೇರ್ ಬಿಟ್ಟರೆ ಇವತ್ತವರು ಇಸ್ರೇಲ್ ಅವರು ಏನು ಬಾಂಬು ಕೊಟ್ಟಿಲ್ಲ, ವಿಮಾನಗಳು ಕೊಟ್ಟಿಲ್ಲ, ತೈಲನೂ ಕೊಟ್ಟಿಲ್ಲ. ಇದನ್ನೆಲ್ಲವೂ ಸಹಿತ ಮೊದಲಿಂದನೂ ಇರಾನೇ ಮಾಡ್ತಾ ಇರೋದು. ಯಾಕಂದ್ರೆ ಇರಾನು ಮತ್ತು ಇಂಡಿಯಾದು DNA ಒಂದೇ ಥರ ಇದೆ ಅಂತ, ಒಂದೇ ರೀತಿ ಸಂಪ್ರದಾಯ ಅಂತ. ಆದರೆ ಇಲ್ಲೇನಾಗತ್ತೆ, ಮೋದಿ ಸರ್ಕಾರಕ್ಕೆ ಮೋದಿಯ ಸರ್ವಾಧಿಕಾರತ್ವ ಮತ್ತು ಅಲ್ಲಿರ್ತಕ್ಕಂಥ ಇಸ್ರೇಲ್ನ ನೆತನ್ಯಾಹು ಸರ್ಕಾರ ಇದೆಯಲ್ಲ, ಅವೆರಡಕ್ಕೂ ಒಂದು ಏನು ಸರ್ವಾಧಿಕಾರ ಒಂದು ಹೋಲಿಕೆ ಆಗುತ್ತೆ. ಇಲ್ಲಿರ್ತಕ್ಕಂಥ ಸರ್ಕಾರ, ಕೇಂದ್ರ ಸರ್ಕಾರ ಏನಿದೆ ಅಲ್ವಾ, ಬಿಜೆಪಿ ಸರ್ಕಾರ, ಇವ್ರಿಗೆ ಇಸ್ಲಾಮೋಫೋಬಿಯಾ ಅಂತಕ್ಕಂಥ ಒಂದು ರೋಗ ಇದೆ. ಅಂದರೆ ಮುಸ್ಲಿಮರ ಕಂಡ್ರನ್ನ ಇವ್ರು ಆಗೋದಿಲ್ಲ. ಅಲ್ಲಿರ್ತಕ್ಕಂಥ ಯಹೂದಿಗಳಿದ್ದಾರಲ್ಲ ಅವ್ರಿಗೂ ಸಹಿತ ಮುಸ್ಲಿಮರ ಕಂಡ್ರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರನೇ ಇಡೀ ಗಾಜಾ ಪ್ಯಾಲೆಸ್ಟೈನ್ ಸರ್ವನಾಶ ಮಾಡಿದ್ರು ಇವರು. ಅದಕ್ಕೆ ಈ ಭಕ್ತರೆಲ್ಲ ಇಸ್ರೇಲ್ ಕಡೆ ನಾವು ಬೆಂಬಲಿಸಬೇಕು. ಹೌದು, ಭಕ್ತರ ಉದ್ದೇಶ ಏನಂದ್ರೆ ಮುಸಲ್ಮಾನರು ನಮ್ಮ ಶತ್ರುಗಳು, ವಿರೋಧಿಗಳು. ಆದ್ದರಿಂದ ಅವನು ಈ ಕೆಲಸ ನಮ್ಗೆ ಉಪಯೋಗ ಬರಲಿ ಬಿಡಲಿ, ನಾನು ಇಸ್ರೇಲನ್ನು ನಾನು ಬೆಂಬಲಿಸ್ತೀನಿ. ಯಾಕಂದ್ರೆ ಅವರು ಮುಸ್ಲಿಮರು ಹೊಡೆದಾಕಿದ್ದಾರೆ, ಮುಸ್ಲಿಂ ದೇಶದ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಇರಾನು ಮುಸ್ಲಿಂ ಕಂಟ್ರಿ ಇದು.
ಅಂದರೆ ಮುಖ್ಯವಾಗಿರ್ತಕ್ಕಂಥದ್ದು. ಆದರೆ ಇವಾಗ ಭಾರತ ಅನ್ನೋದು ಇವತ್ತಿನವರೆಗೂ ಮುಸ್ಲಿಂ ಕಂಟ್ರಿಯಿಂದ ಬಂದಿರತಕ್ಕಂಥ ತೈಲವನ್ನೇ ಏನು ಮಾಡಿದೆ, ಡಿಪೆಂಡ್ ಆಗಿದೆ. ಇಂಥ ಸಂದರ್ಭದಲ್ಲಿ ನಮಗೆ ಯುದ್ಧ ನಡೀತಾ ಇದೆ. ಯುದ್ಧ ಎಷ್ಟು ದಿನ ನಡೀತಾ ಇದೆ ಗೊತ್ತಿಲ್ಲ. ಆದರೆ ಯುದ್ಧದ ದುಷ್ಪರಿಣಾಮಗಳನ್ನ ಭಾರತ ಯಾವ ರೀತಿಯಾಗಿ ಅನುಭವಿಸ್ಬೇಕಂತ ಗೊತ್ತಾ ನಿಮಗೆ? ಅಯ್ಯೋ, ದುಷ್ಪರಿಣಾಮ ಅಂತಂದರೆ ಮೊದಲನೇದಾಗಿ GDP ಅಂತಿದೆ, ಆರ್ಥಿಕ ವ್ಯವಸ್ಥೆ. GDP ದರಶಾಹಿ ಆಗ್ತಾ ಇದೆ, ಕೆಳಗಡೆ ಹೋಗ್ತಾ ಇದೆ. ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಇನ್ನೂ ಸ್ವಲ್ಪ ದಿವಸ ಹೀಗೆ ಮುಂದುವರೆದ ಕಚ್ಚಾ ತೈಲ ಸಿಕ್ಕೋದಿಲ್ಲ. ಪೆಟ್ರೋಲ್ ಡೀಸೆಲ್ ಅಭಾವ ಆಗ್ಬಿಡುತ್ತೆ. ಏನಾದ್ರು 6 ತಿಂಗಳು ಏನಾದ್ರು ಮುಂದೆ ಹೋಯ್ತು ಅಂತಂದರೆ ಎಲ್ಲಿ ಸಿಕ್ಕುತ್ತೆ ಕಚ್ಚಾ ತೈಲ? ಸಿಕ್ಕರೂ ಮತ್ತೆ ರೇಷನ್ ಥರ ನಿನಗೆ 1 ಲೀಟ್ರ್ ಕೊಡ್ತೀನಿ ಪೆಟ್ರೋಲು ಅನ್ನೋ ರೀತಿಯಲ್ಲಿ ಬರುತ್ತೆ. ನೆಕ್ಸ್ಟು ಆಯಿತಾ, LPG ಇಲ್ಲ ಅಂತ ಅದ್ರ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂತಂದರೆ ನಾವು, ನಮ್ಮ ಊಟ ಬರೋದೇ LPG ಸಿಲಿಂಡ್ರಿಂದ. LPG ಸಿಲಿಂಡ್ರು ಈಗಾಗಲೇ ಹೋಗಿದೆ, ಹಾಹಾಕಾರ ಎದ್ದಿದೆ, ಹೋಟೆಲ್ಗಳು ಬಂದಾಗಿದ್ದಾವೆ, ಹಸಿವೆ ತಾಳ ಆಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಎಲ್ಲವೂ ಸಹಿತ ತೊಂದರೆಗೆ ಅನುಭವಿಸ್ತಾ ಇದೆ. ಆರ್ಥಿಕತೆಗೆ ಸಿಕ್ಕಾಪಟ್ಟಿ ದೊಡ್ಡ ಹೊಡೆತ ಬೀಳ್ತಾ ಇದೆ. ಅದಕ್ಕೋಸ್ಕರ ಶೇರ್ ಪೀಠಗಳು ಕುಸಿತಾ ಇದ್ದಾವೆ, ಇಳಿದು ಹೋಗ್ತಾ ಇದ್ದಾವೆ. ಆಯಿತಾ, ಆರ್ಥಿಕತೆಗೆ ಅಷ್ಟೊಂದು ದೊಡ್ಡ ಹೊಡೆತ ಬಿದ್ದಿದೆ. 30 ಲಕ್ಷ ಕೋಟಿ ಹೂಡಿಕೆದಾರರಿಗೆ ನಷ್ಟ ಆಗಿದೆ. ಶೇರ್ ಪೇಟೆಯಲ್ಲಿ ಹೂಡಿಕೆ ಮಾಡ್ತಕ್ಕಂಥ 30 ಲಕ್ಷ ಕೋಟಿ. ಇನ್ನೂ ಅದೆಷ್ಟು ಕೋಟಿ ಆಗುತ್ತೋ ಗೊತ್ತಿಲ್ಲ ನಮಗೆ. ಕೃಷಿ ಉತ್ಪನ್ನಗಳು ಅಂತಂದರೆ ಈಗ ಟ್ರ್ಯಾಕ್ಟರ್ಗಳು, ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಡೀಸೆಲ್ ಮೇಲೆ ಡಿಪೆಂಡ್ ಆಗಿದೆ. ರಸಗೊಬ್ಬರಗಳು ನಿಂತೋಗ್ತವೆ. ಆಯಿತಾ, ಆಮೇಲೆ ಕೃಷಿಯಲ್ಲಿ ರೈತರು ಬೆಳೆದಿರೋದನ್ನು ಬಹುಪಾಲು ಹೋಟೆಲ್ಗಳಿಗೆ ಸಪ್ಲೈ ಆಗುತ್ತೆ. ಈಗ ಹೋಟೆಲ್ಗಳು ಬಂದಾಗ್ಬಿಟ್ರೆ ಕೃಷಿ ಉತ್ಪನ್ನಗಳನ್ನ ಕೊಳ್ಳೋರು ಯಾರು? ಬೆಲೆ ಪಾತಾಳಕ್ಕೆ ಇಳಿಯುತ್ತೆ, ರೈತ ಬದುಕೋದು ಸಂಕಷ್ಟ. ಇಂಥ ಪರಿಸ್ಥಿತಿ ಇದ್ದಾದ್ರೆ ಒಂದೊಂದು ಹೆಂಗೆ ಚೈನ್ ಲಿಂಕ್ ನಮಗೆಲ್ಲ ಯಾವ್ದು ಎಫೆಕ್ಟ್ ಆಗುತ್ತೆ. ನಾನು ಹೇಳೋ ಒಂದಾದ್ಮೇಲೆ ಒಂದು. ಆಮೇಲೆ ರೆಮಿಟೆನ್ಸ್ ಅಂತ ಬಿಟ್ಟು ಕೇಳಿದ್ರೆ ನೀವು ಹೆಸರನ್ನ? ರೆಮಿಟೆನ್ಸ್ ಅಂದರೆ ವಿದೇಶಿ ಭಾರತೀಯರು ಭಾರತಕ್ಕೆ ಕಳಿಸ್ತಕ್ಕಂಥ ಹಣ. ಅವ್ರು ಅಲ್ಲಿ ದುಡಿತಾರೆ, ಇರ್ತಕ್ಕಂಥ ಪೇರೆಂಟ್ಸ್ಗಳಿಗೆ ಕಳಿಸ್ತಾರಲ್ವಾ ಹಣ. ಅದೇ ಎಷ್ಟಿದೆ ಅಂತಂದ್ರೆ ಒಂದು ವರ್ಷಕ್ಕೆ 11 ರಿಂದ 12 ಲಕ್ಷ ಕೋಟಿ. ಅಂದ್ರೆ ಅಷ್ಟು ದುಡ್ಡು ಇಲ್ಲಿ ಬರುತ್ತೆ ನಮಗೆ, ಚಲಾವಣೆಯಲ್ಲಿ ಬರುತ್ತಲ್ವಾ. ಗಲ್ಫ್ ರಾಷ್ಟ್ರದಿಂದ 38% ಅದರಲ್ಲಿ ಹಣ ಬರುತ್ತಿಲ್ಲ. 38 ಎಲ್ಲೇ ಕೇರಳದಲ್ಲಿ ಇದ್ದಾರೆ, ತಮಿಳುನಾಡಿನಿಂದ ಹೋಗಿದ್ದಾರೆ, ಗುಜರಾತಿಂದ, ಬಿಹಾರಿಂದ ಹಲವಾರು ಜನರು ಹೋಗಿದಾರಲ್ಲ. ಅವರು ಕಳಿಸುವ ದುಡ್ಡು ಅವ್ರು ಅಲ್ಲೇ ಖರ್ಚು ಮಾಡೋದಿಲ್ಲ, ಅವರು ದುಡ್ಡು ಕಳಿಸ್ತಾರೆ ಫ್ಯಾಮಿಲಿಗೆ. ಆ ದುಡ್ಡು ಬಂದು ನಿರುದ್ಯೋಗ ಜಾಸ್ತಿ ಆಗುತ್ತೆ, ಉದ್ಯೋಗ ನಿಂತೋಗುತ್ತೆ, ಯುವ ಜನರು ಹಾಹಾಕಾರ ಆಗುತ್ತೆ. ಅಲ್ಲಿರ್ತಕ್ಕಂಥ ಗಲ್ಫ್ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೆಲಸ ಕಳ್ಕೊಳ್ತಾರೆ, ನಿರಾಶ್ರಿತರಾಗಿ ಇಲ್ಲಿ ಬರ್ತಾರೆ. ಅಷ್ಟು ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥದ್ದು ನಮ್ಮ ಉದ್ಯೋಗಗಳು ಇಲ್ಲಿ ಇದ್ದಾವ? ನಮ್ಮ ಭಾರತದಲ್ಲಿ ಇದ್ದಾವ? ಇಲ್ವಲ್ಲ. ಇವು ಒಂದಾದ್ಮೇಲೆ ಪ್ರವಾಸೋದ್ಯಮ ಪೂರ ಹಳ್ಳ ಹಿಡಿದೋಗುತ್ತೆ. ಪ್ರವಾಸೋದ್ಯಮ ಅಂತಂದರೆ ಜನ ನಾವು ಪ್ರವಾಸ ಮಾಡ್ತೀವಲ್ವಾ, ಅಲ್ರಿ, ಸಾಗಾಣಿಕೆನೇ ನಿಂತೋಗ್ಬಿಟ್ರೆ, ಪೆಟ್ರೋಲ್ ನಿಂತೋಗ್ಬಿಟ್ರೆ, ಡೀಸೆಲ್ ನಿಂತೋಗ್ಬಿಟ್ರೆ, ಬೆಲೆ ಏರಿಕೆ ಆಗೋಗ್ಬಿಟ್ರೆ ಪ್ರವಾಸೋದ್ಯಮ ಎಲ್ಲಿರುತ್ತೆ? ಅದು ನೆಲ ಕಚ್ಚೋಗ್ಬಿಡುತ್ತೆ. ಸೊ ಈ ರೀತಿಯಾದಂಥ ಟ್ರಾನ್ಸ್ಪೋರ್ಟು, ಸರಕು ಸಾಗಣೆಗಳು, ಇಲ್ಲಿಂದ ಅಲ್ಲಿ ಪ್ರತಿಯೊಬ್ಬರು ಸರಕು ಸಾಗಣೆ. ನಮ್ಮ ಮನೆಗೆ ಊಟ ಬರ್ಬೇಕಾದ್ರೆ ನೀವು ಎಲ್ಲಿಂದನೋ ಈರುಳ್ಳಿ ಬರುತ್ತೆ, ಎಲ್ಲಿಂದನೋ ಆಲೂಗಡ್ಡೆ ಬರುತ್ತೆ, ಅದು ಬರೋದೇ ನಿಂತೋಗ್ಬಿಡುತ್ತೆ. ಈ ರೀತಿಯಾದಂಥ ಸಂದರ್ಭದಲ್ಲಿ ಇಡೀ ದೇಶ ಅಲ್ಲಿರ್ತಕ್ಕಂಥ ಆರ್ಥಿಕ ಸ್ಥಿತಿ ಸರ್ವನಾಶ ಆಗುತ್ತೆ. ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಇದನ್ನು ಅನುಭವಿಸ್ಬೇಕಾಗತ್ತೆ. ಇದಕ್ಕೆ ಬಹಳ ಮೂಲಭೂತವಾದಂಥ ಕಾರಣ ನಮ್ಮ ದೇಶದ ವಿದೇಶಾಂಗ ನೀತಿ. ಇವ್ರು ಹೇಳ್ತಾರೆ BJP-ಯವರು, ಅಲ್ಲೇನೋ ಯುದ್ಧ ನಡೀತಾ ಇದೆ, ಅದಕ್ಕೆ ಆಗುತ್ತೆ ಅಂತ ವಿಧಾನಸೌಧದಲ್ಲಿ ಹೇಳ್ತಾರಲ್ವ ಅವರು. ಯುದ್ಧ ಗೊತ್ತಾಗಲ್ವಾ ನಿಮಗೆ? ಅದಕ್ಕೋಸ್ಕರ ಆಗಿದೆ ರೀ ಸ್ವಾಮಿ, ಯುದ್ಧ ಇದೆ. ಆದರೆ ಇದು ಯಾಕೆ ಭಾರತಕ್ಕೆ ಯಾಕಿದು? ಚೈನಾದಲ್ಲಿ ಯಾಕಾಗಿಲ್ಲ? ರಷ್ಯಾದಲ್ಲಿ ಯಾಕಾಗಿಲ್ಲ? ಯಾಕೆ ಮಾತ್ರ ಭಾರತದ ಬಹಳ ತೀವ್ರವಾದ ದುಷ್ಪರಿಣಾಮ ಬೀರ್ತಾ ಇದೆ? ಯಾಕೆ ಅಂತಂದರೆ ನೀವು ನಮ್ಮ ಭಾರತ ದೇಶ ರೂಢಿಸಿಕೊಂಡು ಬಂದಿರತಕ್ಕಂಥ ಅಲಿಪ್ತ ನೀತಿಯನ್ನು ಸರ್ವನಾಶ ಮಾಡಿದ್ರಿ. ನಾವು ಯಾವ ದೇಶವನ್ನು ಸಹಿತ ಪರನೂ ಇರಲಿಲ್ಲ, ವಿರೋಧನೂ ಇರಲಿಲ್ಲ. ಆದರೆ ಇವಾಗ ನಾವು ಅಂಥ ದೇಶದ ಪರವಾಗಿದ್ದೇವೆ ಅಂತಂದರೆ ಬೇರೆ ದೇಶದವರು ನಮ್ಮನ್ನು ವಿರೋಧಿಸಕ್ಕೆ ಶುರು ಮಾಡ್ತಾರೆ. ಹೊರ್ಮುಜ್ ಜಲಸಂಧಿ ಬಂದ್ ಮಾಡಿದರು. ಬಂದ್ ಮಾಡಿದ ತಕ್ಷಣ ಏನಾಯ್ತು? ಇವಾಗ ಭಾರತಕ್ಕೆ ಇಂಪ್ಯಾಕ್ಟ್ ಆಯಿತು. ಶ್ರೀಲಂಕಾದಲ್ಲಿ ನಿಮಗೆ ಗೊತ್ತಾ, ಒಂದು ವಾರಕ್ಕೆ 4-5 ದಿವಸ ಕೆಲಸ, ಇವಾಗಲ್ಲಿ 3 ದಿನ ರಜೆ. ಇದಕ್ಕೋಸ್ಕರನೇ. ಸೊ ಇಂಥ ಪರಿಸ್ಥಿತಿ ಅಲ್ಲಿ ಬಂದಿದೆ. ಆದ್ದರಿಂದ ನೀವು ಬರೀ ಇದೇ ಕೆಲಸ ಮಾಡೋದು. ಅವರು ಮುಖಂಡನ ಇವನು ಹೊಡೆಯೋದು, ಇವ್ರ ಮುಖಂಡನ ಅವ್ರು ಹೊಡೆಯೋದು. ಆಯ್ತಾ? ಗಾಸಿಪ್. ಯುದ್ಧ ಅಂದರೆ ಸುಳ್ಳು ಸುದ್ದಿಗಳ ಹರಡುವಿಕೆ.
ಏನ್ರಿ ಸುಳ್ಳು ಸುದ್ದಿ ಹೇಳ್ತಾರೆ. ಅವ್ನು ನೆಚ್ಚಿನ ಸತ್ತ ಹೋಗ್ಬಿಟ್ಟ ಅಂತ ಅವ್ರು ಬಾಯ್ ಬಿಡ್ಕೊಂತ ಇದ್ದಾರೆ, ಇವನು ಬದುಕಿದೀನೋ ಅಂತ ಹೇಳ್ಬಿಟ್ಟು ಇವನು ಬಾಯ್ ಬಿಡ್ಕೊಂತ ಇದ್ದಾನೆ. ಅಲ್ಲಿ ನೋಡಿದರೆ ಯಾವುದೋ ಒಂದು ವಿಡಿಯೋ ಮಾಡಿ ಕಳಿಸ್ತಾರೆ, ಅದ್ರಲ್ಲಿ 6 ಬೆರಳಿದ್ದಾವೆ. ನಮ್ಮ ಜನ ಸುಮ್ಮನೆ ಇರ್ತಾರ, ಅದನ್ನು ದುರ್ಬಿನ್ ಹಿಡ್ಕೊಂಡು ನೋಡಿ 6 ಬೆರಳಿದ್ದಾವೆ, ಅವ್ನಿಗಿರೋದು 5 ಬೆರಳು. ಅಂದರೆ ಇದು AI. ಓಕೆ 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 ಆಯ್ತಾ. ಇವನು ಯಾವನೋ ಒಂದು ಅದನ್ನು ಸಮರ್ಥನೆ ಮಾಡಲಿಕ್ಕೆ ಇನ್ನೊಂದು AI ಬಿಟ್ಟಿದ್ದಾರೆ. ಏನಂದ್ರೆ ಒಂದು ಕಾಪಿ ಅಲ್ಲೇ ಹೋಗ್ಬಿಟ್ಟು ಜೆರೂಸಲೇಮ್ ಹೋಗ್ಬಿಟ್ಟು ಒಂದು ಕಾಪಿ ಕುಡಿಯೋದು. ನೆತನೆ ಅದನ್ನು ನೋಡಿದರೆ ಅದ್ರ ಒರಿಜಿನಲ್ ಯಾರು ಕುಡಿದಿದ್ರಲ್ಲ ಅದನ್ನೊಂದು ಫೋಟೋ ಹಾಕಿದ್ದಾರೆ, ಇವನೊಂದು ಫೋಟೋ ಹಾಕಿದ್ದಾರೆ. ಇದು AI ಕ್ರಿಯೇಷನ್. ಅಯ್ಯ, ನೀನೇನಾದ್ರೂ ಬದುಕಿದ್ರೆ ಒಂದು ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು, ಇಂಟರ್ನ್ಯಾಷನಲ್ ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ನಾನು ಬದುಕಿದ್ದೇನೆ ಅಂತ ಹೇಳ್ಬೋದಲ್ವಾ? ಹೌದು, ಅಲ್ಲಿ ಹೋಗಿ ಕಾಪಿ ಕುಡಿದ್ರೆ ಏನದು? ಇವೆಲ್ಲ ಗಿಮಿಕ್ಗಳು ಯಾಕೆ ಬೇಕಾಗಿತ್ತು? ಇವ್ರು ನೋಡಿದ್ರೆ ಈ ಕಡೆಯಿಂದ ಒಂದು ಸುಳ್ಳು ಸುದ್ದಿ, ಅವ್ರು ಏನು ಹೇಳಿದ್ದಾರೆ, ಇವ್ರನ್ನ ಸಾಯಿಸ್ಬಿಟ್ಟಿದ್ದೀನಿ ಅಂತ. ಇವರೊಂದು ಸುಳ್ಳು ಸುದ್ದಿ, ಅವನು ಮೋಸ್ತಬಾ ಖೊಮೇನಿ, ಅವನು ಸುಪ್ರೀಂ ಲೀಡರ್ ಇವಾಗ, ಅವನನ್ನು ಸಹಿತ ಇಲ್ಲ, ಅವನು ಕಾಲೇ ಕಟ್ಟಾಗ್ಬಿಟ್ಟಿದೆ, ಅವನು ತೀವ್ರವಾಗಿ ICUದಲ್ಲಿದ್ದಾನೆ, ಬೇರೆ ದೇಶದಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅಂಡರ್ ಗ್ರೌಂಡ್ನಲ್ಲಿದ್ದಾನೆ ಅಂತ ಇವ್ರು ಸುಳ್ಳು ಸುದ್ದಿ, ಇಸ್ರೇಲ್ನವರು. ಸೊ ಈ ಸುಳ್ಳು ಸುದ್ದಿಗಳು ಹರಡ್ತಾ, ಅವನು ಸತ್ತೋಗಿದ್ದಾನೆ, ಇವನು ಸತ್ತೋಗಿದ್ದಾನೆ, ಅವನು ಬದುಕಿದ್ದಾನೆ, ಇವನು ಬದುಕಿದ್ದಾನೆ. ಇದರೆಲ್ಲರ ಬದಲಾಗಿ ಯುದ್ಧವನ್ನು ನಿಲ್ಲಿಸಲು ಹೇಗೆ ಮಾಡಬೇಕು ಅನ್ನುವುದು ಮುಖ್ಯ. ಇರಾನು ಡಿಸೈಡ್ ಮಾಡಿಬಿಟ್ಟಿದೆ, ಡೂ ಆರ್ ಡೈ, ನಾನು ಯುದ್ಧವನ್ನು ನಿಲ್ಲಿಸುವುದಿಲ್ಲ, ನೋ ಕೊನೆ ಕ್ಷಣದವರೆಗೂ ನಾನು ಹೋರಾಡ, ಸೀಸ್ ಫೈರ್ ಇಲ್ಲ. ಯಾಕೆ ಅಂತಂದರೆ ನನಗೆ ಬೇಕಾಗಿರೋದು ಇಷ್ಟೇ, ಏನು ಅಂತಂದರೆ ನನ್ನ ದೇಶದಕ್ಕೆ ಯುದ್ಧಕ್ಕೆ ಏನೇನು ನಷ್ಟ ಆಗಿದೆ ಅದನ್ನೆಲ್ಲ ನೀವು ಕಟ್ಟಿಕೊಡಿ, ಇಸ್ರೇಲ್ ಮತ್ತು ಅಮೆರಿಕದವರು. ಎಷ್ಟು ಲಕ್ಷ ಕೋಟಿ ಡಾಲರ್ ಖರ್ಚಾಗಿದೆಯೋ ಅಷ್ಟೆಲ್ಲ ಕಟ್ಟಿಕೊಡಿ ನಮಗೆ. ಒಂದು ಕಂಡೀಷನ್ ನಂಬರ್ 1. ಕಂಡೀಷನ್ ನಂಬರ್ 2, ಇನ್ಮೇಲೆ ಎಷ್ಟು ವರ್ಷಗಳಾದರೂ ಸಹಿತ ನನ್ನ ದೇಶದ ಮೇಲೆ ನೀವು ಯಾರು ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬರ್ಕೊಡ್ಬೇಕು ಇನ್ಮೇಲೆ. ಅಂದರೆ ಮಾತ್ರ ಒಪ್ಪಂದಕ್ಕೆ ಬರ್ತೀನಿ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇರಾನು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಂಡಿದೆ. ಅದ್ರ ಹಿಂದೆ ಅದರಲ್ಲಿರ್ತಕ್ಕಂಥ ದೊಡ್ಡದಾದಂಥ ಸಾಗರಾದಿಯಾಗಿರ್ತಕ್ಕಂಥ ಒಂದು ಶಸ್ತ್ರ ಇದೆಯಲ್ಲ, ಅಸ್ತ್ರಗಳಿದಾವಲ್ಲ, ಹೊಸ ಅವುಗಳೆಲ್ಲವೂ ಇದ್ದಾವೆ. ಮತ್ತು ಇನ್ನೊಂದು ಜಗತ್ತಿಗೆ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ನ್ಯೂಕ್ಲಿಯರ್ ಬಾಂಬ್. ಇದೆಯಾ? 2 ವಾರದಲ್ಲಿ ತಯಾರಿಸ್ತಕ್ಕಂಥ ಕೆಪಾಸಿಟಿ ಇದೆ, ಅದಕ್ಕೆ ತಂತ್ರಜ್ಞಾನ ಇದೆ. ಈಗಾಗಲೇ ಯುರೇನಿಯಂ ಎಲ್ಲ ಅದು ಸಿದ್ಧ ಮಾಡಿಟ್ಕೊಂಡಿದೆ, 460 kg. 11 ಪರಮಾಣು ಬಾಂಬನ್ನು ಸಿದ್ಧಪಡಿಸ್ತಕ್ಕಂಥ ಎಲ್ಲ ತಯಾರಿಗಳಿದ್ದಾವೆ. ಆಕಸ್ಮಿಕವಾಗಿ ಅದು ಏನಾದರೂ ಆದರೆ ಗಲ್ಫ್ ರಾಷ್ಟ್ರಗಳೇ ಇರೋದಿಲ್ಲ. ಗಲ್ಫ್ ರಾಷ್ಟ್ರಗಳ ಮೇಲೆ ಅದು ಒಂದಲ್ಲ, ಒಂದು ದೇಶದ ಮೇಲೆ ಒಂದು ಪರಮಾಣು ಬಾಂಬ್, ನ್ಯೂಕ್ಲಿಯರ್ ಬಾಂಬ್ ಬಿದ್ದುಬಿಟ್ರೆ ಅಕ್ಕಪಕ್ಕ ಇರತಕ್ಕಂಥ ಎಲ್ಲ ದೇಶಗಳಿಗೂ ಅದು ಸರ್ವನಾಶ ಮಾಡುತ್ತೆ. ಸೊ ಅಂದ್ರೇನು, ಮನುಕುಲವೇ ನಾಶ ಆಗ್ತಕ್ಕಂಥದ್ದು. ಯಾರೋ ಒಬ್ಬ ವಿಜ್ಞಾನಿ ಹೇಳಿದಾನೆ, ಇದು ಈ ಥರ ಆಗೋಗ್ಬಿಟ್ರೆ ಮತ್ತೆ ಹಿಮಯುಗ ಬರುತ್ತೆ, ಮನುಷ್ಯ ಕುಲನೇ ಸರ್ವನಾಶ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಂಥ ಪರಿಸ್ಥಿತಿಯಲ್ಲಿ ಈ ಮನುಷ್ಯರ ವಿರೋಧಿಯಾಗಿರ್ತಕ್ಕಂಥ ಯುದ್ಧ ಬೇಕಾ ಅನ್ನೋದು ನಿಮ್ಮ ಎಲ್ಲರ ಪ್ರಶ್ನೆ. ಆದರೆ ಇಲ್ಲಿರ್ತಕ್ಕಂಥ ಲೀಡರ್ಸ್ಗಳಿದಾರಲ್ಲ, ಇಲ್ಲಿರ್ತಕ್ಕಂಥ ಟ್ರಂಪ್ ಅನ್ನುವಂಥ ಒಬ್ಬ ಬ್ರಹ್ಮ ರಾಕ್ಷಸ, ಅವನೊಬ್ಬ ನೆತನ್ಯಾಹ ಅಂತಕ್ಕಂಥ ಯುದ್ಧೋನ್ಮಾದಿ, ಅದರ ಜೊತೆಗೆ ಇಲ್ಲಿನ ನಮ್ಮ ಮೋದಿ ಅಂತ ಏನೋ ಶರಣಾಗತಿಯಾಗಿರ್ತಕ್ಕಂಥ ಪಪ್ಪೆಟ್ಸ್ಗಳು, ಇಂಥವ್ರು ಇದ್ದಂಥ ಸಂದರ್ಭದಲ್ಲಿ ಜಗತ್ತಿಗೆ ಶಾಂತಿ ಸಿಕ್ಕುತ್ತೇನ್ರಿ, ನೆಮ್ಮದಿ ಸಿಕ್ಕುತ್ತೇನ್ರಿ? ಇದೇ ರೀತಿಯಾದಂಥ ಯುದ್ಧಗಳು ಬೇಕೇನ್ರಿ ನಮಗೆಲ್ಲರಿಗೂ ಸಹಿತ? ಭಾರತ ಎಂದೂ ಸಹಿತ ಯಾವ ದೇಶದ ವಿರೋಧ ಕಟ್ಟಿಕೊಂಡದ್ದಲ್ಲ. ಪಾಕಿಸ್ತಾನವನ್ನೊಂದನ್ನು ಬಿಟ್ಟರೆ ಬೇರೆ ಯಾವ ದೇಶದ ಮೇಲೂ ಯುದ್ಧಕ್ಕೆ ಹೋಗಿಲ್ಲ, ಆಮೇಲೆ ಯುದ್ಧ ಮಾಡಿಲ್ಲ. ಅದು ಅಲಿಪ್ತವಾಗಿತ್ತು. ವಿದೇಶಾಂಗ ನೀತಿ ಭಾಳ ತೃಪ್ತಿದಾಯಕವಾಗಿತ್ತು. ಈಗ ಎಲ್ಲವನ್ನು ಬದಲಾಯಿಸಲಾಗಿದೆ. ಅವು ಎಲ್ಲವನ್ನು ಈ ದೇಶದ ಪ್ರಜೆಗಳು ಅನುಭವಿಸಬೇಕಾಗಿದೆ. ನಾನು, ನೀನು, ಅವರು, ಇವರು ಎಲ್ಲರೂ ಸಹಿತ. ಈಗಲೂ ಕೂಡ ಯಾವ ದೇಶದ ಮೇಲೆ ಏನು ಹತ್ರ ಯುದ್ಧ ಮಾಡುವಂಥ ಕ್ರಮ ತಗೊಂಡಿಲ್ವಲ್ಲ ಭಾರತ? ಅಲ್ಲಲ್ಲ, ಭಾರತ ನೋಡಿ, ಒಂದು ಯುದ್ಧ ಅಂದ್ರೆ ಬರೀ ಶಸ್ತ್ರಾಸ್ತ್ರ ಯುದ್ಧ ಅಂತಲ್ಲ, ಆರ್ಥಿಕ ಯುದ್ಧವೂ ಇರಬಹುದು. ಅರ್ಥ ಆಯ್ತಾ? ಇವಾಗ ಏನಾಯ್ತು, ಆರ್ಥಿಕ ದಿಗ್ಬಂಧನ ಆದಂಗಾಗುತ್ತೆ ಭಾರತಕ್ಕೆ. ಯಾಕಂದ್ರೆ ನೀವು ಇರಾನ್ ವಿರುದ್ಧ ಇಸ್ರೇಲ್ ಸಪೋರ್ಟ್ ಮಾಡಿ ಫಾದರ್ಲ್ಯಾಂಡ್ ಅಂದ್ಬಿಟ್ಟು ಅಪ್ಕೊಂಡು ಬಂದ್ಬಿಟ್ರೆ ಇರಾನ್ದವ್ರು ಏನು ಮಾಡ್ತಾರೆ, ನಿಮ್ಮ ದೇಶಕ್ಕೆ ಹಡಗನೇ ಬಿಡೋದಿಲ್ಲ, ತೈಲವನ್ನೇ ಬಿಡೋದಿಲ್ಲ ಅಂತಂದುಬಿಟ್ರೆ ಆರ್ಥಿಕ ದಿಗ್ಬಂಧನ ಆಗುತ್ತೆ. ಆ ಯುದ್ಧ, ಅಲ್ಲಿ ಕೊಲ್ಲಿ ಯುದ್ಧ ನಮ್ಮ ಮನೆಯಲ್ಲಿರ್ತಕ್ಕಂಥ ಅಡುಗೆ ಮನೆಗೂ ಬರುತ್ತೆ. ಇಂಥ ಸಂದರ್ಭದಲ್ಲಿ ಯುದ್ಧ ಅನ್ನೋದು ಒಂದೇ ರೀತಿ, ಅದು ಮಾನಸಿಕ ಯುದ್ಧ ಆಗಿರ್ಬೋದು, ದೈಹಿಕ ಯುದ್ಧ ಆಗಿರ್ಬೋದು, ಶಸ್ತ್ರಾಸ್ತ್ರ ಯುದ್ಧ ಆಗಿರ್ಬೋದು, ಆರ್ಥಿಕ ಯುದ್ಧ ಆಗಿರ್ಬೋದು. ಸೊ ಯುದ್ಧಕ್ಕೆ ಹಲವಾರು ಆಯಾಮಗಳಿದ್ದಾವೆ. ಅವುಗಳನ್ನು ಅನುಭವಿಸ್ತಕ್ಕಂಥವ್ರು ಯಾರು? ಮತ್ತು ಜನಸಾಮಾನ್ಯರೇ, ನಾವು ನೀವುಗಳೇ.
ಹೌದು. ಸೊ ಈ ರೀತಿಯಾದಂಥದ್ದು ಯುದ್ಧೋನ್ಮಾದಿ ದೇಶಗಳಿದ್ದಾವಲ್ಲ ಇವು. ಯಾಕಂತಂದರೆ ಇವ್ರಿಗೆ ಒಂದು ದೊಡ್ಡ ಭ್ರಮೆ ಇತ್ತು, ಏನಂದರೆ ಪ್ಯಾಲಿಸ್ತೇನ್ ಅಂತ ಪಾಪ ಅದು ಸಣ್ಣ ರಾಷ್ಟ್ರ, ಅದಕ್ಕೇನು ಬ್ಯಾಕಪ್ ಇರಲಿಲ್ಲ, ಅದನ್ನು ಹೇಗೋ ಮಾಡಿ ಸರ್ವನಾಶ ಮಾಡಿದ್ದೀವಿ ಅಂತ ಇಸ್ರೇಲ್ಗೆ ಮಹಾ ದುರಂಕಾರ. ವೆಜಿಲ್ಲ ದೇಶದ ಪ್ರಧಾನಿಯನ್ನು ಅಪಹರಿಸ್ಕೊಂಡು ಬಂದಿದ್ದೀವಲ್ಲ, ಅದನ್ನು ಕ್ಯಾಪ್ಚರ್ ಮಾಡಿದ್ವಲ್ಲ ಅಂತ ಅದಕ್ಕೆ ದುರಹಂಕಾರ. ಅಮೇರಿಕ ಅದೊಂದು ಹಿಟ್ ಲಿಸ್ಟ್ ಇಟ್ಕೊಂಡ್ಬಿಟ್ಟಿದೆ. ಹಿಟ್ ಲಿಸ್ಟಲ್ಲಿ ಬೇರೆ 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 ಇದಾವೆ. ಅಮೆರಿಕಕ್ಕೆ ಇದೆಲ್ಲ ಬೇಕಾಗಿತ್ತಂತ. ಅದ್ರ ಒಳಗಡೆ ಸಾಕಷ್ಟು ಸಮಸ್ಯೆಗಳು, ನಿರುದ್ಯೋಗ ಸಮಸ್ಯೆ ಇದೆ, ಹಣದುಬ್ಬರ ಇದೆ, ಎಷ್ಟೋ ಜನಕ್ಕೆ ಅಲ್ಲಿ ಇದು ಮನೆಗಳಿಲ್ಲ, ಹೊರದೆ ಸಾಲ ತುಂಬ ಇದೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಈ ಥರದ್ದು ಯಾಕೆ ದಾಷ್ಟ್ಯ ದೊಡ್ಡಣ್ಣ ಅನ್ನೋದು ಯಾಕೆ ಅದಕ್ಕೆ ಒಂದು ಪೋಸ್ ಕೊಡೋದು ಯಾಕೆ ಬೇಕಾಗಿತ್ತು ಅಂತ. ಅದಕ್ಕೆಲ್ಲ ಪರಿಹಾರವೇ ಯುದ್ಧ. ಯಾಕಂದರೆ ಅಮೇರಿಕದ ಆರ್ಥಿಕತೆ ನಿಂತಿರೋದು ಶಸ್ತ್ರಾಸ್ತ್ರ ಉತ್ಪಾದನೆ ಮತ್ತು ಮಾರಾಟದ ಮೇಲೆ. ಅದು ಯಾವತ್ತು ಇವತ್ತಿನವರೆಗೂ ಅದರ ಹಿಸ್ಟ್ರಿಯನ್ನು ಗಮನಿಸಿ, ಯಾವುದೋ ಎರಡು ದೇಶಕ್ಕೆ ಯುದ್ಧ ಶುರು ಮಾಡೋದು, ಶಸ್ತ್ರಾಸ್ತ್ರಗಳನ್ನು ಮಾರೋದು, ಅದರಿಂದ ಬಂದಿರತಕ್ಕಂಥ ಲಾಭದಿಂದ ಅವರು ತಮ್ಮ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸೋದು, ಆರ್ಥಿಕವಾಗಿ ಬಲಿಷ್ಠವಾಗುವುದು, ಇದನ್ನು ಮಾಡ್ತಾ ಬಂದಿದೆ. ಸೊ ಮೊದಲಿಂದಲೂ ಅದೇ ಕೆಲಸ ಮಾಡ್ತಾ ಇದೆ. ನೀವು ಬುಷ್ ಇದ್ದಾಗೂ ಅದೇ ಕೆಲಸ, ಯುದ್ಧಗಳೇ ಆಗ್ತಾ ಇದ್ದು. ಯಾಕಂದರೆ ನೀವು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿ ಇಟ್ಟು ಅದನ್ನು ಮಾರಾಟ ಮಾಡದಿದ್ದರೆ ಪ್ರಯೋಜನ ಏನು? ನಾವೆಲ್ಲರೂ ಒಕ್ಕಿಗೋದಿಯನ್ನು ಬೆಳೆದ್ರೆ ಅವ್ರು ಶಸ್ತ್ರಾಸ್ತ್ರ ಬೆಳೀತಾರೆ, ಅದನ್ನೇ ವಿನಿಮಯ ಮಾಡ್ಕೊಳ್ತಾರೆ. ಅಂದರೆ ಅದು ಕಂಟಿನ್ಯೂ ಯುದ್ಧ, ಅದು ಅದ್ರ ಮಾರಾಟ ಆಗ್ತಿರ್ಬೇಕಾದ್ರೆ ಕಂಟಿನ್ಯೂ ಯುದ್ಧ ನಡೀತಾ ಇರಬೇಕು. ಈಗ ಪಾಕಿಸ್ತಾನ ಇದ್ದಾಗ ಭಾರತ ಇರುತ್ತೆ, ಭಾರತ ಪಾಕಿಸ್ತಾನಕ್ಕೆ ವಿರೋಧಗಳಿದ್ದಾಗ ಯುದ್ಧ ಆಗಬೇಕಾಗತ್ತೆ, ಇಬ್ಬರಿಗೂ ಹೆದರಿಕೆ ಇರುತ್ತೆ. ಆದ್ದರಿಂದ ಏನು ಮಾಡ್ತಾರೆ ಪಾಕಿಸ್ತಾನದವರು, ಅಮೇರಿಕಾಗೆ ಹೋಗ್ಬಿಟ್ಟು ನನಗೆ ಇಂಥ ಯುದ್ಧ ವಿಮಾನ ಕೊಡಿ ಅಂತ ಹೇಳುತ್ತೆ. ಇವರೇ ನಾವು ಬಿಡ್ತೀವ, ಅವ್ರಿಗೆ ಕೊಟ್ಟಿದ್ರಲ್ಲ ನಮಗೂ 4 ಯುದ್ಧ ಕೊಡಿ, ನಮಗೊಂದು ವಾಪಸ್ ಗನ್ ಕೊಡಿ ಅಂತ ಇವರು. ಇದೇ ರೀತಿಯಾಗಿ ಬೇರೆ ಬೇರೆ ಕಡೆಗೂ ಸಹಿತ ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಆಯಿತಾ, ಉಕ್ರೇನು, ರಷ್ಯಾ, ನೀವು ಎಲ್ಲಾದರೂ ನೋಡಿ, ನೀವು ಇದೇ ರೀತಿ ಯುದ್ಧ ಮಾಡೋದು, ಅವು ಎರಡನ್ನೂ ಪ್ರಚೋದನೆ ಮಾಡೋದು. ಇವಾಗೂ ಸಹಿತ ಬಾಂಗ್ಲಾದೇಶಕ್ಕೆ ತೆರಿಗೆ ಇಲ್ಲ, ನಾವು ತೆರಿಗೆ ಹಾಕಿದ್ದಾರೆ. ಹೌದು, ಅರ್ಥ ಆಯ್ತಾ? ಈ ರೀತಿಯಾಗಿ ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆಯಿತಾ. ಇಲ್ಲಿ ನಾವು ಬಾಯಿ ಅಂತ ಹೇಳ್ತಾರೆ. ಸೊ ಅದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದಾಗ ನಮಗೆ ಭಾರತಕ್ಕೆ ಗೊತ್ತಾಗಬೇಕಾಗಿತ್ತು ಇದು ನಮ್ಮನ್ನು ಒಡೆದಾಡ್ತಾ ಇದೆ ಅಂತ. ಆವಾಗಲೇ ನಮ್ಮ ವಿದೇಶಾಂಗ ನೀತಿಯನ್ನು ಬದಲಾಯಿಸ್ಕೋಬೇಕಾಗಿತ್ತು. ಅದು ಬೇಡ ಅಂದರೆ ಅಮೇರಿಕನೂ ಬೇಡ, ನಮಗೆ ಇನ್ನೇನು ಬೇಡಪ್ಪ, ಇರಾನ್ನೂ ಬೇಕಾಗಿಲ್ಲ, ನೀವು ಏನಾದರೂ ಮಾಡ್ಕೊಳ್ಳಿ, ಅದು ನಿಮ್ಮ ನಿರ್ಧಾರ. ನಮ್ಮ ದೇಶಕ್ಕೆ ನಾವು, ನಮ್ಮ ಸಾರ್ವಭೌಮ ದೇಶ, ನಾವು ಸರಿಯಾಗಿರ್ತೀವಿ, ಸಾಧ್ಯ ಆದರೆ ನಮಗೆ ಸಹಾಯ ಮಾಡಿ, ನಮಗೆಲ್ಲರೂ ಬೇಕು ಅಂತ ಅನ್ಕೊಂಡಿದ್ದಿದ್ರೆ, ನೆಹರು ಕಾಲದ ನೀತಿ ಇದು. ಇದನ್ನು ಅನ್ಕೊಂಡಿದ್ದೀರಿ, ಈ ಸಮಸ್ಯೆ ಬರ್ತಿತ್ತಾ? ಈಗ ಇದೇ ರೀತಿ ಮುಂದುವರೆದ್ರೆ ಒಂದು 2 ವಾರ 3 ವಾರ ಈ ಪಾಕಿಸ್ತಾನ, ಭಾರತ ಅಂತ ರಾಷ್ಟ್ರಗಳಲ್ಲಿ ಎಂಥ ಸಮಸ್ಯೆ ಆಗ್ಬೋದು, ಹಾಹಾಕಾರ ಆಗ್ಬೋದು? ಇಲ್ಲ, ಸಮಸ್ಯೆ ಏನಿಲ್ಲ. ತೈಲೋತ್ಪಾದನೆ ನಿಂತೋಗುತ್ತೆ, ತೈಲ ಸರಬರಾಜು ನಿಂತೋಗ್ಬಿಡುತ್ತೆ, ಗ್ಯಾಸ್ಗಳು ನಿಂತೋಗ್ಬಿಡ್ತವೆ, ರಸಗೊಬ್ಬರಗಳು ನಿಂತೋಗ್ಬಿಡ್ತವೆ, ಆರ್ಥಿಕ ಹಿನ್ನಡೆ ಆಗುತ್ತೆ. ಈಗಾಗಲೇ ಹೇಳಿದಂಥ ದುಷ್ಪರಿಣಾಮಗಳು ಎಲ್ಲವನ್ನೂ ಸಹಿತ ನೀವು ನಾನು ಪಟ್ಟಿ ಮಾಡಿ ಹೇಳಿದ್ದೀನಿ ನಿಮಗೆ. ಇವುಗಳೆಲ್ಲವನ್ನು ಅನುಭವಿಸಲಿಕ್ಕೆ ಭಾರತ ಸಿದ್ಧವಾಗಿರಬೇಕು. ಇಲ್ಲಾಂದರೆ ತನ್ನ ವಿದೇಶಾಂಗ ನೀತಿಯನ್ನು ಬದಲಾಯಿಸ್ಕೋಬೇಕು. ಇವಾಗ ಹೋಗ್ಬಿಟ್ಟು ಇರಾನ್ ಫೋನ್ ಮಾಡಿಬಿಟ್ಟು, ಅಯ್ಯ ಅಣ್ಣ ದಮ್ಮಯ್ಯ, ನನಗೆ ದಯವಿಟ್ಟು ನಾನು ಹಡಗ್ಬಿಡು ಅಂತ ಹೇಳ್ಬಿಟ್ಟು ಜೈಶಂಕರ್ ಅವರು ಫೋನ್ ಮಾಡ್ತಾ ಇದ್ದಾರಲ್ಲ. ಯಾಕನ್ನ ಫಾದರ್ಲ್ಯಾಂಡಿಗೆ ನೀವು ಸಪೋರ್ಟ್ ಮಾಡಿದ್ರಲ್ಲ, ಫಾದರ್ಲ್ಯಾಂಡ್ ಅಂದ್ರಲ್ಲ, ಹಾಗಾದ್ರೆ ಇವಾಗ ಏನು ನಮ್ಮದು? ಚಿಕ್ಕಪ್ಪನ ಲ್ಯಾಂಡ್ ನಮ್ಮದು. ಇವಾಗ ಯಾಕ್ರಿ ಬಂದ್ರಿ ನೀವು? ಅವ್ರು ಯಾಕೆ ಸುಮ್ಮನೆ ಇರ್ತಾರೆ? ಆದರೂ ಇರಾನಿಯನ್ಸು ಇವರು ಒಂದು ಇದು ಇದೆ, ಭಾರತ ದೇಶದ ಪ್ರಭುತ್ವ ಆಡಳಿತ ಇದೆಯಲ್ಲ, ಅದು ನಮ್ಮ ವಿರುದ್ಧ ನಿಂತಿದೆ, ಅದರ ಭಾರತೀಯರು ನಮ್ಮ ಪರವಾಗಿ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗಲೂ ಹೇಳ್ತಾ ಇದ್ದಾರೆ ಅವರು. ಇವಾಗ ನೋಡಿನಿ, ಭಾರತೀಯರು ಬಹುಸಂಖ್ಯಾತರು ಇರಾನ್ ಪರವಾಗಿದ್ದಾರೆ. ಇಸ್ರೇಲ್ ಮತ್ತು ಅಮೇರಿಕ ಯುದ್ಧವನ್ನು, ಅವರು ಯುದ್ಧೋನ್ಮಾದವನ್ನು ವಿರೋಧಿಸ್ತಾ ಇದ್ದಾರೆ. ಸೊ ಆದರೆ ಇರಾನಿಯರಿಗೆ ಗೊತ್ತಿದೆ, ಇಲ್ಲಿರ್ತಕ್ಕಂಥ ಜನರು ನಮ್ಮ ವಿರುದ್ಧ ಇಲ್ಲ. ಸೊ ಆದ್ದರಿಂದ ಇವತ್ತು ಸಹಿತ ಭಾರತದ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇರಾನು ಇಟ್ಕೊಂಡಿದೆ. ಇವಾಗಲೂ ಸಹಿತ ಒಂದೇ ಒಂದು ಮಾತು, ಬರೀ ಅವರು ನಾಯಕ ಸತ್ತೋಗ್ಬಿಟ್ರೆ, ಒಬ್ಬ ಕೊಮೇನಿ ಧರ್ಮಾಧಿಕಾರಿ ಒಬ್ಬ ಸತ್ತೋಗ್ಬಿಟ್ರೆ ಏನು ಮಾಡಬೇಕು ಇವರು? ಒಂದು ಸಂತಾಪ ಸೂಚನೆಯನ್ನು ಮಾಡಲಿಲ್ಲವಲ್ಲ, ಬೇಸರ ಆಗಿದೆ. ಅದು 10 ದಿನಗಳ ಮೇಲೆ ಜನರೆಲ್ಲ ಒತ್ತಡ ಮಾಡಿದ ಮೇಲೆ ಇಲ್ಲಿರ್ತಕ್ಕಂಥ ಯಾರೋ ಕಾರ್ಯದರ್ಶಿನ ಕರೆಸ್ಬಿಟ್ಟು, ಅವರ ವಿದೇಶಾಂಗ ಕಚೇರಿ ಕರೆಸ್ಬಿಟ್ಟು ಸೈನ್ ಮಾಡ್ಕೊಂಡ್ಬಂದಿಲ್ಲ. ಇವತ್ತವರೆಗೂ ಮಾಡಿಲ್ಲ. ಇವತ್ತವರೆಗೂ ಇರಾನ್ ಮೇಲೆ ಮಾಡಿದಂಥ ಯುದ್ಧ ಏನಿದೆಯಲ್ಲ, ಇದು ಮನುಕುಲದ ವಿರುದ್ಧ, ಇದು ದೇಶದ ವಿರುದ್ಧ ಅಂತ ಒಂದೇ ಒಂದು ಮಾತನ್ನ ನಮ್ಮ ದೇಶದ ಪ್ರಧಾನಿ ಬಾಯಿಂದ ಯಾಕೆ ಬರಬಾರ್ದಿತ್ತು? ಯಾಕೆ ಅಲ್ಲಿ ಹೋಗ್ಬಿಟ್ಟು ಅಂಗಲಾಚಬೇಕಾಗಿತ್ತು? ಅಯ್ಯೋ ನಮ್ಮ ಹಡಗು ಬಿಡಿ, ನಮಗೆ ತೈಲ ಕೊಡಿ, ನಮಗೆ ಗ್ಯಾಸ್ ಕೊಡಿ ಅಂತ ಅಂಗಲಾಚಬೇಕಾಗಿತ್ತು ವಿದೇಶಾಂಗ ಸಚಿವರ ಮೂಲಕ? ಬೇಕಿರಲಿಲ್ವಲ್ಲ. ಅಲಿಪ್ತ ರಾಷ್ಟ್ರವಾಗಿದ್ದರೆ ಇರಾನ್ಗೂ ಇಂದನೂ ಬರ್ತಿತ್ತು, ಬೇರೆ ದೇಶದಿಂದ ಬರ್ತಿತ್ತಲ್ವ ನಮಗೆ.
ಇದು ಇವ್ರಿಗೆ ಗೊತ್ತಾಗಿಲ್ಲ. ನಿಜಕ್ಕೂ ಸಹಿತ ಆಡಳಿತ ನಡೆಸಲಿಕ್ಕೆ ಮೋದಿ ಸರ್ಕಾರ ವಿಫಲ ಆಗಿದೆ. ಬೇರೆ ಬೇರೆ ದೇಶಗಳ ಜೊತೆಗೆ ಸೌಹಾರ್ದಯುತವಾದ ಸಂಬಂಧವನ್ನು ಇಟ್ಕೊಳ್ಳಲಿ ವಿಫಲ ಆಗಿದೆ. ಅದನ್ನು ಈಗ ಬದಲಾಯಿಸಿಕೊಂಡ್ರೆ ಸರಿಯಾಗುತ್ತೆ. ಇಲ್ಲ ಅಂದರೆ ಈ ದೇಶದ ಪ್ರತಿಯೊಬ್ಬರೂ ಸಹಿತ ಅದರ ದುಷ್ಪರಿಣಾಮವನ್ನು ಅನುಭವಿಸ್ಬೇಕಾಗತ್ತೆ. ಈಗಾಗಲೇ ಅದು ಶುರುವಾಗಿದೆ, ಅನುಭವಿಸ್ತಾ ಇದ್ದೇವೆ. ಈ ಯುದ್ಧ ಅಮೆರಿಕ ಒಂದು ರೀತಿಯ ಹಣ್ಣುಗಾಯಿ ನೀರುಗಾಯಿ ಆದ ಸ್ಥಿತಿಯಲ್ಲಿದೆ. ಬೇರೆ ಬೇರೆ ಸಪೋರ್ಟ್ ಕೇಳ್ತಾ ಇದೆ. ಅದು ಒಪ್ಪಂದಕ್ಕೆ ರೆಡಿ ಇದೆ ಅಂತ ಹೇಳ್ತಿದೆ. ಈಗ ಏನಾದರೂ ಯುದ್ಧಗಳು ನಿಲ್ಲೋ ಚಾನ್ಸಸ್ ಇದೆ ಅನ್ಸುತ್ತಾ? ಇರಾನು ನನ್ನ ಕಂಡೀಷನ್ಗೆ ನೀವು ಒಪ್ಪದೆ ನಾನು ನಿಲ್ಲಿಸೋದಿಲ್ಲ. ಆಯ್ತಾ? ಅದು ನಷ್ಟ ಆಗಿದೆ ರೀ, ನಮ್ಮ ಇಡೀ ದೇಶನೇ ನಷ್ಟ ಆಗಿದೆ. ಬಿಲ್ಡಿಂಗ್ಗಳು ಬಿದ್ದೋಗಿದ್ದಾವೆ. ಆಯ್ತಾ? ಜನ ನಿರ್ವಸಿತರಾಗಿದ್ದಾರೆ. ಇದಕ್ಕೆ ಪರಿಹಾರ ಯಾರು ಕೊಡಬೇಕು? ಎಷ್ಟೊಂದು ಜೀವಿಗಳು ಸರ್ವನಾಶ ಆಗಿದ್ದಾವೆ. 1500 ಜನ ಸತ್ತೋಗಿದ್ದಾರೆ. 170 ಜನ ಮಕ್ಕಳು ರೀ, ಸ್ಕೂಲಲ್ಲಿ ಓದ್ತಕ್ಕಂಥ ಮಕ್ಕಳನ್ನ ಏನ ಹಾಕಿದ್ರಲ್ಲ ನೀವು ಮನುಷ್ಯರ, ನೀವು ನರಮೇಧ ಮಾಡಿದಿರಲ್ವಾ? ಅದಕ್ಕೆ ಪರಿಹಾರ ಯಾರು ಕೊಡಬೇಕು? ಮೊದಲಾದ ಪರಿಹಾರ ಕೊಡಿ ನೀವು. ಅಲ್ಲಿವರೆಗೂ ನಾವು ಬಿಡೋದಿಲ್ಲ. ಯಾಕಂದರೆ ನಮ್ಮ ಹತ್ರ ಅಷ್ಟೊಂದು ಇದಾವೆ, ಇನ್ನೂ ಜಗತ್ತಿಗೆ ತೋರಿಸದೇ ಇರತಕ್ಕಂಥ ಮಿಸೈಲ್ಗಳನ್ನ ಇಟ್ಕೊಂಡು ಕೂತ್ಕೊಂಡಾರು, ಕಂಡಿಡ್ಕೊಂಡಿದ್ದಾರೆ. ದಿನಕ್ಕೊಂದು ಹೊಸದನ್ನು ಬಿಡ್ತಾ ಇದ್ದಾರೆ. ಸೊ ಇದರಿಂದಾಗಿ ನನ್ನ ಪ್ರಕಾರ ಇನ್ನೊಂದು ವಾರದ ಒಳಗಡೆಗೆ ಇಸ್ರೇಲಲ್ಲಿರ್ತಕ್ಕಂಥ ಯುದ್ಧ ಸಂಬಂಧಪಟ್ಟಂಥ ಎಲ್ಲ ಆಯುಧಗಳು ಹೋಗಿ ನಿಶಸ್ತ್ರೀಕರಣ ಆಗುತ್ತೆ. ಅದು ಆಯಿತಾ? ಅಷ್ಟೇ ಅದು ಒಂದು ವಾರ ಮಾಡ್ಬೋದು, ಸಸ್ಟೈನ್ ಮಾಡ್ಬೋದು. ಅದಾದಮೇಲೆ ಈಗಾಗಲೇ ಅಲ್ಲಿರ್ತಕ್ಕಂಥ ರಡಾರ್ಗಳು ಸರ್ವನಾಶ ಆಗಿದ್ದಾವೆ. ಆಮೇಲೆ ಇನ್ನೊಂದು ಕಂಡೀಷನ್ ಹಾಕಿದೆ ಇರಾನು. ನಮ್ಮ ಮಧ್ಯಪ್ರಾಚ್ಯದಲ್ಲಿ ಇಲ್ಲಿರ್ತಕ್ಕಂಥ ಕೊಲ್ಲಿ ದೇಶಗಳಲ್ಲಿ ಎಲ್ಲಿಯೂ ಸಹಿತ ಯಾವುದೇ ಕಾರಣಕ್ಕೂ ಅಮೇರಿಕದ ಮಿಲಿಟರಿ ಬೇಸ್ಗಳು ಇರಕೂಡ್ದು. ಅದು ನಮಗೆ ಥ್ರೆಟ್, ಅದು ನಮಗೆ ಭಯ ಹುಟ್ಟಿಸುತ್ತೆ. ಯಾವುದಾದ್ರೂ ದೇಶ ಅವರಿಗೆ ಅವಕಾಶ ಕೊಟ್ಟರೆ ಆ ದೇಶದ ಮೇಲೆ ನಾವು ಯುದ್ಧ ಮಾಡ್ತೀವಿ. ಆ ನೆಲೆಗಳನ್ನು ಸರ್ವನಾಶ ಮಾಡ್ತಾ ಇದ್ದೀವಿ. ಇಸ್ರೇಲು ಜನಸಾಮಾನ್ಯರ ಮೇಲೆ, ಮಕ್ಕಳ ಮೇಲೆ ಬಾಂಬ್ ಆಗ್ತಾ ಇದೆ. ಆದರೆ ಇರಾನ್ ಇವತ್ತವರೆಗೂ ನನಗೆ ಗೊತ್ತಿರೋ ಹಾಗೆ ಬರೀ ತೈಲ ಘಟಕಗಳ ಮೇಲೆ, ವಿಮಾನ ನಿಲ್ದಾಣಗಳ ಮೇಲೆ, ಸೇನಾ ನೆಲೆಗಳ ಮೇಲೆ ಅಲ್ಲಿ ಮಾತ್ರ ಬಾಂಬ್ ಹಾಕ್ತಾ ಇದೆ, ಮಿಸೈಲ್ಗಳು ಬಿಡ್ತಾ ಇದೆ. ಸೊ ಈಗ ಇಕ್ಕಟ್ಟಿಗೆ ಅಮೇರಿಕ ಸಿಕ್ಕಿದೆ. ಅದು ಅಲ್ಲಿಂದ ಹೇಗೆ ಬಿಡಿಸ್ಕೊಂಡು ಬರಬೇಕು ಅಂತ ಒದ್ದಾಡ್ತಾ ಇದೆ. ಅಮೇರಿಕದ ಒಳಗಡೆ ಪ್ರೊಟೆಸ್ಟ್ ನಡೀತಾ ಇದ್ದಾವೆ. ಅಮೇರಿಕವೇ ಅವರನ್ನು ವಿರೋಧಿಸ್ತಾ ಇದೆ. ಯಾರನ್ನ? ಟ್ರಂಪ್ನ. ಅಲ್ಲಿ ದೊಡ್ಡ ದೊಡ್ಡ ಪ್ರೊಟೆಸ್ಟ್ಗಳು ಆಗ್ತಾ ಇದ್ದಾವೆ. ಅಲ್ಲಿರ್ತಕ್ಕಂಥ ವಿರೋಧ ಪಕ್ಷದವರಲ್ಲ, ಇವ್ರ ಪಕ್ಷದವರು ಸಹಿತ ವಿರೋಧಿಸ್ತಾ ಇದ್ದಾರೆ. ಟ್ರಂಪು ನಿಮಗೆ ಯಾರು ಅಧಿಕಾರ ಕೊಟ್ಟರು ಅಂತ ಕೇಳ್ತಾ ಇದ್ದಾರೆ. ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಇಡೀ ದೇಶಕ್ಕೆ, ಇಡೀ ಪ್ರಪಂಚವೇ ಅಮೇರಿಕ ವಿರುದ್ಧ ನಿಂತ್ಕೊಂಡ್ಬಿಟ್ಟಿದ್ದೀವಿ. ನಾವು ಅಂದ್ಕೊಳ್ತೀವಿ ಇರಾನ್ ಒಂಟಿಯಾಗಿದೆ ಅಂತ. ಒಂಟಿಯಾಗಿದ್ದು ಇರಾನ್ ಅಲ್ಲ, ಆಯಿತಾ? ಭಯದಿಂದಾದರೂ ಅಕ್ಕಪಕ್ಕ ದೇಶದವರು ಸುಮ್ಮನೆ ಇರ್ತಾರೆ. ಆದರೆ ಇಸ್ರೇಲು ಅದು ಮೊದಲಿಂದನೂ ಯಹೂದಿ ರಾಷ್ಟ್ರವನ್ನು ಯಾರೂ ಇಷ್ಟಪಡ್ತಿರ್ಲಿಲ್ಲ. ವಿಶ್ವಸಂಸ್ಥೆಯಲ್ಲಿ ಕನಿಷ್ಠ 10 ಸಾರ್ತಿ ಅವರ ವಿರುದ್ಧವಾದ ನಿರ್ಣಯಗಳನ್ನ ತೆಗೆದುಕೊಂಡಿದೆ. ಸೊ ಈ ಅಮೇರಿಕಗಳು ಸಹಿತ ಇಷ್ಟು ದಿನಗಳ ಕಾಲ ಈ ನ್ಯಾಟೋ ದೇಶಗಳಿದಾವಲ್ಲ, ಒಂದು ಹೆದರಿಕೆ ಇತ್ತು. ಯಾಕೆ ಹೇಳಿ? ನ್ಯಾಟೋಗೆ ಫಂಡಿಂಗ್ ಮಾಡ್ತಾ ಇತ್ತು, ವಿಶ್ವಸಂಸ್ಥೆಗೆ ಫಂಡಿಂಗ್ ಮಾಡ್ತಾ ಇತ್ತು. ಅದು ಅಪಾರವಾದಂಥ ಬಾಂಬ್ಗಳು, ಮಿಸೈಲ್ಗಳು, ಪರಮಾಣು ಬಾಂಬ್ಗಳು, ನ್ಯೂಕ್ಲಿಯರ್ ಬಾಂಬ್ಗಳು ಇಟ್ಕೊಂಡಿದೆ ಅಂತ ಒಂದು ಭಯ ಇತ್ತು. ಇವಾಗ ಅದೆಲ್ಲ ಭಯ ಹೊರಟೋಗಿದೆ. ಅಯ್ಯೋ ಇದು ಬಿಡ್ರಿ, ಇಷ್ಟೇ ಇದ್ರ ತಾಕತ್ತು. ಒಂದು ಇರಾನ್ ಮೇಲೆ ಯುದ್ಧ ಮಾಡೋಕ್ಕಾಗಿಲ್ಲ. ಇದು 15 ದಿವಸ, 20 ದಿವಸ, 30 ದಿವಸ. ಸೊ ಇಷ್ಟೇ ಬಿಡ್ರಿ, ಇದನ್ನೆಲ್ಲ ನಮಗೆ ನಾವು ಎದುರಿಸ್ಬೋದು ಇದನ್ನ ಅನ್ನುವಂಥದ್ದೊಂದು. ಈಗ ಡಾಲರ್ ಅನ್ನೋದು ಒಂದು ಮಾಧ್ಯಮ ಆಗಿತ್ತು, ಆರ್ಥಿಕತೆಯ ಮಾಧ್ಯಮ. ಇವಾಗ ಏನು ಮಾಡಿದೆ ಇರಾನು? ಡಾಲರ್ಗಿದಲ್ಲಂದರೆ ನಾನು ತೈಲವನ್ನು ಬಿಡೋದೇ ಇಲ್ಲ, ಹಡಗು ಬಿಡೋದೇ ಇಲ್ಲ. ಚೈನೀಸ್ ಯುವಾನ್ ಅಂತಿದೆ, ಆ ದುಡ್ಡು ಕೊಡಿ ನನಗೆ. ಡಾಲರ್ನ ತೊಗೊಳೋದಿಲ್ಲ, ಸ್ವೀಕಾರ ಮಾಡೋದಿಲ್ಲ. ಡಾಲರ್ ಬಿದ್ದೋಗುತ್ತೆ. ಆಯಿತಾ? ನಮಗೆ ಯುವಾನೇ ಬೇಕು. ಇವಾಗೂ ಸಹಿತ ಅಲ್ಲಿಂದ ಯಾರು ಹೋಗ್ತಾರೋ, ಯಾರು ತೈಲ ತೊಗೊಳ್ತಾರೋ, ಆ ದೇಶದಿಂದ ತೈಲವನ್ನು ಯಾರು ಪರ್ಚೇಸ್ ಮಾಡ್ತಾರೋ ಎಲ್ಲರೂ ಸಹಿತ ಚೈನಾ, ನಮ್ಮ ದುಡ್ಡನ್ನು ಈಗ ನಾವು ಚೈನಾ ಇದಕ್ಕೆ ಹಣಕ್ಕೆ ನಾವು ಬದಲಾಯಿಸ್ಕೋಬೇಕು. ಇವಾಗ ಅದನ್ನು ಅಲ್ಲಿ ಪೇ ಮಾಡಬೇಕು. ಓಕೆ ಓಕೆ. ಅದರ ಅರ್ಥ ಏನು? ಪೂರ್ತಿ ಆರ್ಥಿಕ ವ್ಯವಸ್ಥೆ ಚೇಂಜ್ ಆಗ್ತದೆ. ಇರಾನ್ ಮಾಡ್ತಾ ಇರೋದು ಅದೇ ಮೊದಲು ಇಡೀ ಅಮೇರಿಕದ ಆರ್ಥಿಕತೆಯನ್ನು ಬುಡ ಮೇಲೆ ಮಾಡೋದು. ಅದಕ್ಕೋಸ್ಕರ ಅವ್ರದ್ದು ಏನು ಮಾಡೋದು? ಅವರು ದೊಡ್ಡ ದೊಡ್ಡ ಸೇನಾ ನೆಲೆಗಳನ್ನು ಹಾಳು ಮಾಡೋದು. ಆಮೇಲೆ ಈಗ ಬ್ಯಾಂಕಿಂಗ್ ಬಿದ್ದವ್ರೆ. ಬ್ಯಾಂಕ್ಗಳನ್ನು ಎಲ್ಲೆಲ್ಲಿದ್ದಾವೆ ಬ್ಯಾಂಕ್ಗಳು ಅವ್ರದ್ದು, ಅವ್ರು ಸಂಬಂಧಪಟ್ಟದ್ದು ಅಮೇರಿಕ ಬೇಸ್ಡು ಬಾಂಬ್, ಅವುಗಳೆಲ್ಲ ಬಾಂಬ ಕೂಡ ಸರ್. ಮೊನ್ನೆ ಇತ್ತೀಚೆಗೆ ಅಮೇರಿಕ ಬೇಸ್ ಕಂಪ್ನಿಗಳು, ಹೌದು, ಆ್ಯಪಲ್ ಇರ್ಬೋದು ಅಥವಾ ಮೈಕ್ರೋಸಾಫ್ಟ್ ಇರ್ಬೋದು, ಆ ಕಂಪ್ನಿಗಳು ಏನು ಮಾಡಿದಾವೆ, ಅಲ್ಲಿರ್ತಕ್ಕಂಥ ಗಲ್ಫ್ ರಾಷ್ಟ್ರದಲ್ಲಿ ದೊಡ್ಡ ದೊಡ್ಡ ಆಫೀಸ್ಗಳು ಮಾಡಿಬಿಟ್ಟಿದಾವಲ್ಲ, ಈಗ ಅದ್ರ ಮೇಲೆ ಎಲ್ಲೇ ಮಾಡ್ತಾ ಇದ್ದಾರೆ, ಮುಚ್ಕೊಂಡು ಹೋಗಿ ಅವ್ರು ಮುಚ್ಚಿದ್ದಾರೆ. ಇವಾಗ
ಎಲ್ಲ ಬಹುರಾಷ್ಟ್ರೀಯ ಕಂಪ್ನಿಗಳಿದಾವಲ್ಲ, ಅಮೇರಿಕ ಬೇಸ್ ಕಂಪ್ನಿಗಳು ಇರ್ಕೂಡ್ದು ಕೊಲ್ಲಿ ರಾಷ್ಟ್ರದಲ್ಲಿ. ಅಂದರೆ ಆರ್ಥಿಕತೆಗೆ ಎಷ್ಟು ಹೊಡೆತ ಕೊಡಬೇಕೋ ಅಷ್ಟು ಹೊಡೆತವನ್ನು ಎಲ್ಲ ರೀತಿಯಲ್ಲೂ ಪ್ಲ್ಯಾನ್ ಮಾಡಿಕೊಂಡು ಕೊಡ್ತಾ ಇದೆ ಇರಾನು. ಸೊ ಆದ್ದರಿಂದ ಅಮೇರಿಕ ವಿಲವಿಲ ಒದ್ದಾಡ್ತಾ ಇದೆ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಹೊರಗಡೆ ಬರಬೇಕು ಹೇಗೆ, ಸಿಂಬಿಳದಲ್ಲಿ ಸಿಕ್ಕ ನೊಣದ ಹಾಗೆ ಹೊರಗಡೆ ಬರೋಕ್ಕಾಗುತ್ತಲ್ಲ, ಅಲ್ಲಿ ಇರೋಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿ, ದುಸ್ಥಿತಿ ಆ ದುರಹಂಕಾರಿಗೆ ಬಂದಿದೆ. ಇವುಗಳನ್ನು ನೀವು ಗಮನಿಸ್ತಾ ಹೋದರೆ ನನಗೆ ಅವ್ರು ಏನಾದರೂ ಮಾಡ್ಕೊಂಡು ಸಾಯ್ಲಿ, ನಮಗೆ ಬೇಕಾಗಿರೋದು ಭಾರತದ ಜನ. ಇಲ್ಲಿರ್ತಕ್ಕಂಥ ನೆಮ್ಮದಿನ ಹಾಳು ಮಾಡ್ತಕ್ಕಂಥದ್ದು, ಇಲ್ಲಿರೋ ಆರ್ಥಿಕತೆಯನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ಇಲ್ಲಿರ್ತಕ್ಕಂಥ ಆಳುವ ವರ್ಗ ಯಾವತ್ತೂ ಸಹಿತ ಶರಣಾಗತ ಮಾಡಿಕೊಡ್ದು. ನಾವು ಸಾರ್ವಭೌಮ ರಾಷ್ಟ್ರ, ನಮ್ಮ ದೇಶದಲ್ಲಿ ನಾವು ಹೇಳಿದ್ದೇ ನಡಿಬೇಕು. ನಾವು ಯಾರ ಹತ್ರ ಆಯಿಲ್ ತಗೋಬೇಕು, ಯಾರ ಹತ್ರ ಬಿಡಬೇಕು, ಯಾರ ಹತ್ರ ವ್ಯವಹರಿಸಬೇಕು, ಯಾರ ಹತ್ರ ಬಿಡಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡ್ತೀವಿ. ಯಾವುದೋ ದೇಶದ ದೊನ್ನೆ ನಾಯಕ ಹೇಳ್ದ ಅಂತ ನನ್ನ ದೇಶವನ್ನು ನಾನು ಅವ್ರಿಗೆ ಇಡೋದಿಲ್ಲ ಅನ್ನುವಂಥ ಭಾವನೆ ಬರುವವರೆಗೂ ಈ ದೇಶ ಈ ದುಸ್ಥಿತಿಯಲ್ಲಿ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ. ಪ್ರಿಯ ವೀಕ್ಷಕರು, ಇಷ್ಟೊತ್ತು ಕೇಳಿದ್ರಿ, ನಮ್ಮ ಭಾರತ ಅಲಿಪ್ತ ನೀತಿಯನ್ನು ಪಾಲಿಸ್ಕೊಂಡು ಬಂದಿದ್ದರೆ ನಾವು ಭಾಳಷ್ಟು ನೆಮ್ಮದಿಯಿಂದ ಈಗಲೂ ಕೂಡ ಇರ್ಬೋದಿತ್ತು. ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಇನ್ನೂ ಬಿಗಡಾಯಿಸಿದ ಸ್ಥಿತಿಯಲ್ಲೇ ಇದೆ. ಮುಂದೇನಾಗುತ್ತೆ ಅನ್ನೋದು ಕಾದು ನೋಡೋಣ. ಆದಷ್ಟು ಯುದ್ಧ ನಿಲ್ಲಲಿ, ಶಾಂತಿ ಜಗತ್ತಿನಾದ್ಯಂತ ನೆಲೆಸಲಿ. ನಮಸ್ಕಾರ.